ಬೇಟೆಯಾಡೋ ರಣಬೇಟೆಗಾರ ಬಂದ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮ್ ಅಂಡ್ ಇವತ್ತು ನಾನು ರೋಸ್ಟ್ ಮಾಡ್ತಿರೋ ಮೂವಿ खेल शुरू करेंगे नारायण. ಈ ಫಿಲಂ ಸ್ಟಾರ್ಟಿಂಗ್ ನಲ್ಲೇ ದೇವ್ರನ್ನ ತೋರಿಸ್ತಾರೆ. ಯಾಕಂದ್ರೆ ಈ ಫಿಲಂ ನ ದೇವ್ರೇ ಕಾಪಾಡಬೇಕು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಫಿಲಂ ನ ಲೀಡು ಬಾಲಯ್ಯ ಮತ್ತೆ ಊರ್ವಶಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. डायमंड रोलेक्स उसी खुशी में 105 करोड़ ಏನಂದೆ ಇನ್ನೊಂದ್ಸಲ ಹೇಳ. ಸರಿ ಆಯ್ತಪ್ಪ. ನೀವೇ ಅರ್ಥ ಮಾಡ್ಕೋಬೋದು ಇನ್ ಫಿಲಂ ಎಷ್ಟು ದರಿದ್ರವಾಗಿರುತ್ತೆ ಅಂತ. ಫಿಲಂ ಸ್ಟಾರ್ಟಿಂಗ್ ನಲ್ಲೇ ನಮ್ಮ ಹೀರೋದು ಎಂಟ್ರಿ ಆಗುತ್ತೆ. ಎಲ್ಲಾ ಸೌತ್ ಇಂಡಿಯನ್ ಮೂವಿ ರೂಲ್ಸ್ ಪ್ರಕಾರ ಹೀರೋ ಎಂಟ್ರಿಗೆ 2 ಸ್ಲೋ ಮೋಷನ್ ಶಾಟ್, 2 ಡೈಲಾಗು, 1 BGM ಮತ್ತು ಫೈಟಿಂಗ್ ಸೀನ್ಸ್ ಇರಲೇಬೇಕು. ಈ ಫಿಲಂ ನಲ್ಲಿ ಓವರ್ ದ ಟಾಪ್ ಆಕ್ಷನ್ ಸೀನ್ಸ್ ಇದೆ. ಅದ್ಭುತವಾದ ಡ್ಯಾನ್ಸ್ ಇದೆ. ಕಿವಿ ಕುಕ್ಕೋ ಅಂತ ಸಾಂಗ್ ಇದೆ. ನನ್ನ ಬಲಗೋಪಾಲ ಕಿಸು ಕೊಡೋ ಆಟ ಆಡುವ ಪ್ಲೇಸು ಟೈಮು ಹೇಳ್ತೀಯನಲ್ಲ. ಒಳ್ಳೆ ಡೈಲಾಗ್ಸ್ ಕೂಡ ಇದೆ. ಕಿರ್ಚ್ಬೇಡ, ನೀನ್ ಕಿರ್ಚಿದ್ರೆ ಬಾರ್ಕಿಂಗ್, ನಾನ್ ಕಿರ್ಚಿದ್ರೆ. ಆದ್ರೆ ನಮ್ಮ ಹೀರೋ ಮಕ್ಕದಲ್ಲಿ ಎಕ್ಸ್ಪ್ರೆಷನ್ಸ್ ಒಂದು ಬಿಟ್ಟು ಬಡಿ ಬ್ರೆಕ್ಕ ಡ್ಯಾನ್ಸ್ ಸಿಕ್ಕೈತಿ ಚಾನ್ಸ್ ಅಗರೈತಿ ವಯಸ್ಸ. ನೆಕ್ಸ್ಟ್ ನಮ್ಮ ಪುಟ್ಟಿ ಎಂಟ್ರಿ ಆಗುತ್ತೆ. ನಮ್ಮ ಪುಟ್ಟಿ ಅವ್ರ ನಾಯಿ ಅಂದ್ರೆ ಬ್ರೌನಿ ವಿಲನ್ ಅವ್ರ ಅಡ್ಡಕ್ಕೆ ಹೋಗಿ ಹೆಂಗ್ ಸಾಯತ್ತೆ ನೀವೇ ನೋಡ್ರಿ. ನಾನು ಹುಚ್ಚರ್ಜೆಂಟ್ ಆದ್ರೆ ಹಿಂಗೆ ಇಟ್ಕೊಳ್ಳೋದು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಹೀರೋ ಎಂಟ್ರಿ ಆಗಿದೆ ಅಂದ್ರೆ ಇನ್ನೇನು ವಿಲನ್ ಎಂಟ್ರಿನೂ ಆಗ್ಲೇಬೇಕು. ಅಪೋಸಿಷನ್ ಪಾರ್ಟಿ MLA ಅವ್ರ ಅಣ್ಣಂಗೆ ಅವ್ರ ತಮ್ಮನ್ ಸಾಯಿಸಿದ್ವಿ ವಿಲನ್ ಅಂತ ಗೊತ್ತಾದಾಗ ನೀವೇನ್ ಯೋಚನೆ ಮಾಡ್ತೀರಾ? ಅವನ್ನ ಹೊಡಿಬೋದು, ಸಾಯಿಸ್ಬೋದು ಅಂತ. ಆದ್ರೆ ಏನ್ ಮಾಡ್ತಾನಣ್ಣ ನೀವೇ ನೋಡಿ. ಮುಂದೆ ನಮ್ ಬ್ರೌನಿನ ಸಾಯಿಸಿದ್ದು ಈ ವಿಲನ್ ಅಂತ ಗೊತ್ತಾದಾಗ ನಮ್ ಕೃಷ್ಣಮೂರ್ತಿ ತಾತ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಕೃಷ್ಣಮೂರ್ತಿ ತಾತ ಅವ್ರ ಫ್ಯಾಮಿಲಿನ ಈಗ ವಿಲನ್ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಆದ್ಮೇಲೆ ಏನಾಗತ್ತೆ ನೀವೇ ನೋಡಿ. ಅಲ್ಲ ಅಣ್ಣ, ಒಂದ್ ಚೈನ್ಗೋಸ್ಕರ ಇಷ್ಟೆಲ್ಲ ಮಾಡಿದೆಯಲ್ಲ, ಕೇಳಿದ್ರೆ ಅವಳೆ ಕೊಡ್ತಿದ್ಲು. ಹೀರೋ ಮತ್ತೆ ವಿಲನ್ ಇಬ್ರು ಎಂಟ್ರಿ ಆಗಿದ್ರೆ ಇವಾಗ ನಮ್ ಹೀರೋಯಿನ್ ಎಂಟ್ರಿನೂ ಆಗ್ಬೇಕಲ್ಲ. ನಮ್ಮ ಅಕ್ಕ SI ಅಂತೆ. ಮೇಡಮ್ ಬಾಬ್ಜಿ ರಿಪೋರ್ಟಿಂಗ್. ನೀವು ಈಗಲೇ ಮೇನ್ ಗೇಟ್ ಹತ್ರ ಬರ್ಬೇಕು ಮ್ಯಾಮ್. ಅಕ್ಕ ಡ್ಯೂಟಿ ಮಾಡುವಾಗ ಯೂನಿಫಾರ್ಮ್ ಕಂಪಲ್ಸರಿ ಅಂತ ಗೊತ್ತಿಲ್ಲ. ನಮ್ ಹೀರೋ ಎಷ್ಟು ಕೆಟ್ಟನಾಗಿ ಎಕ್ಸ್ಪ್ರೆಷನ್ ಕೊಡ್ತಾರಂತ ಫಸ್ಟ್ ಹಾಫ್ ಅಲ್ಲೇ ಗೊತ್ತಾಗಿ ಡೈರೆಕ್ಟರ್ ಸೆಕೆಂಡ್ ಹಾಫ್ ಫುಲ್ಲು ಮಾಸ್ಕ್ ಹಾಕಿ ಬಿಡಿಸ್ತಾರೆ. ನೋಡ್ಬೇಕು ಅಂತ ಜಪ ಮಾಡ್ತಿದ್ಯಲ್ಲ. ತಂಗಿನಕಾಯಲ್ಲಿ ಬಾಂಬ್ ಹಾಕ್ಬಿಟ್ಟು ನಮ್ ಡಾಕು ಓಡೋದ ಅಂತ ಈ ಕೇಸು ಸ್ಟೀಫನ್ಗೆ ಬರುತ್ತೆ. ಮುಂದೆ ಈ MLA ಅವ್ರ ತಮ್ಮ ಬ್ರೌನಿನ ಸಾಯಿಸ್ದ ಅಂದ್ಬಿಟ್ಟು ನಮ್ ಡಾಕು ಅವನ್ನ ಹುಚ್ಚವಿತ್ತಿರುವಾಗ ಹೋಗಿ ಸಾಯಿಸ್ಬಿಡ್ತಾನೆ. ಇವಾಗ ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ.
ಇವಾಗ ಅದೇ ಕ್ಲಿಪ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಅಣ್ಣನ ನೋಡಿ ಮುಂದೆ ಈ ಪ್ರಾಣಿನೂ ಓಡೋಗತ್ತೆ. ಮೋಸ್ಟ್ಲಿ ಅಣ್ಣನ ಡ್ಯಾನ್ಸ್ ನೋಡಿರ್ಬೇಕು. ಈ ರೀತಿ ಆಗೋ ಕಾರಣ ನಾಳೆ ಹಂಗೆ ಗ್ಯಾಪ್ ಕೊಡ್ಬೇಡ, ಜನರು ತಪ್ಪು ತಿಳ್ಕೊತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಈ ಸೀನ್ ನೋಡಿ, ಎನ್ಕ್ವೈರಿ ಮಾಡು, ಇದ್ರ ನೆಕ್ಸ್ಟ್ ಸೀನ್ ಅಲ್ಲೇ ಇಲ್ಲಿದ್ದ ಮನುಷ್ಯ ಪೊಲೀಸ್ ಆಗ್ಬಿಡ್ತಾನೆ. ಗೊತ್ತಾಗ್ಬೇಕು ನನಗೆ ಅರ್ಥ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ನೆಕ್ಸ್ಟ್ ನಮ್ ಪುಟ್ಟಿ ಕಿಡ್ನಾಪ್ ಆಗ್ತಾಳೆ. ಕಿಡ್ನಾಪ್ ಆಗಿ ಎಲ್ಲೋ ಕರ್ಕೊಂಡೋಗಿ ಬ್ಲಾಕ್ ಮೇಲ್ ಮಾಡ್ತಾರಂತ ನೀವ್ ಯೋಚನೆ ಮಾಡ್ತಿದ್ರೆ ಎಲ್ಲರೂ ಡೇಟಾ ಸೈನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಫೈನಾನ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಿದ್ರೆ ನಮ್ ಬಾಲಯ್ಯ ಅಣ್ಣ ಯಾವ್ದ್ರಲ್ಲಿ ಮಾಸ್ಟರ್ಸ್ ಮಾಡಿದಾರೆ ನೀವೇ ನೋಡಿ. ಐ ಡಿಡ್ ಮಾಸ್ಟರ್ಸ್ ಇನ್ ಮರ್ಡರ್ಸ್. ಸಿಂಹ ನರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದನ್ನ ವಾರ್ ಅಂತಾರೇನೋ. ಇಟ್ಸ್ ಕಾಲ್ಡ್ ಹಂಟಿಂಗ್. ನೆಕ್ಸ್ಟ್ ನಮ್ 31 ವರ್ಷ ಇರೋ ಉರ್ವಶಿ ಅಕ್ಕ 65 ವರ್ಷ ಇರೋ ಬಾಲಯ್ಯ ಅವ್ರ ಹಂಟಿಂಗ್ ನೋಡ್ಬಿಟ್ಟು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾಳೆ. ನನ್ನ ಬಲಗೋಪಾಲ ಮುಂದೆ ಗೊತ್ತಲ್ಲ, ಇಲ್ಲಿ ಸ್ವಲ್ಪ ಲಿರಿಕ್ಸ್ ಕೇಳ್ರಪ್ಪ. ಏ ಸಿಂಹದಂತೆ ಗೊತ್ತು ನೀ ಊದಬೇಕು ಫ್ಲೂಟು, ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗು ಆಡಿಕೊ ನನ್ನಲ್ಲೇ ಕಿಂಗೋ. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಪಾಪ ದುಡ್ಗೋಸ್ಕರ ಏನೇನ್ ಮಾಡ್ಬೇಕೋ ಏನೋ. ಬಿಡಿದಿ ಕೈಯ. ಮುಂದೆ ನಮ್ಮ MLA ಬಬ್ಲು ಸಿಂಗ್ ಠಾಕೂರ್ ಸಾಯಿಸ್ಬಿಡ್ತಾನೆ. ಇಲ್ಲಿ ಬಲ್ವಂತ್ ಸಿಂಗ್ ಠಾಕೂರೇ ನಮ್ಮ ಮೇನ್ ವಿಲನ್. ಇಲ್ಲೊಂದು ಇಲ್ಲಾಜಿಕಲ್ ಸೀನ್ ನಡೆಯುತ್ತೆ, ನೀವೇ ನೋಡಿ. ಪ್ರಜ್ಞೆ ಬರ್ದಿರೋ ಹಾಗೆ ಅನೆಸ್ಥಿಷಿಯಾ ಕುಡಿ. ಸರ್ ಓವರ್ ಡೋಸ್ ಕೊಟ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಐ ಕಾಂಟ್ ಟೇಕ್ ದಟ್ ರಿಸ್ಕ್. ಅವನ್ ಮೈ ಮೇಲೆ 16 ಚಾಕು ಏಟು, 1 ಬುಲೆಟ್ ವೂಂಡ್. ಆದ್ರೂ ಕೆಳಗ್ ಬೀಳ್ದೆ ಅಷ್ಟು ಜನನ್ ಸಾಯಿಸಿದಾನೆ ಅಂದ್ರೆ ಮಾತೇ ಇಲ್ಲ. ಇಷ್ಟೆಲ್ಲ ಆದ್ರೂ ಹೀರೋ ಸಾಯಲ್ಲ, ಯಾಕಂದ್ರೆ ಹೀರೋ ಸತ್ರೆ ಮೂವಿ ಮುಗಿಯತ್ತೆ. ಮುಂದೆ ಎಲ್ಲಾ ಫಿಲ್ಮಿನ ತರಾನು ಇಲ್ಲೊಂದು ಫ್ಲಾಶ್ ಬ್ಯಾಕ್ ಇದೆ. ಇಲ್ಲಿ ನಮ್ ಬಲ್ವಂತ್ ಸಿಂಗ್ ಠಾಕೂರ್ ನೀರ್ ಕೊಡದೆ ಜನರ ಹತ್ರ ಕೆಲಸ ಮಾಡಿಸ್ಕೊಂಡು ಕಾಟ ಕೊಡ್ತಿರ್ತಾನೆ. ನಮ್ ಡಾಕು ಅಣ್ಣ ಡಾಕು ಆಗಕ್ ಮುಂಚೆ ಸಿವಿಲ್ ಇಂಜಿನಿಯರ್ ಆಗಿರ್ತಾನಂತೆ. ಈ ಫ್ಲಾಶ್ ಬ್ಯಾಕ್ ಸೀನ್ ಅಲ್ಲಿ ಗೊತ್ತಾಗುತ್ತೆ ನಮ್ ಡಾಕು ಅಣ್ಣಂಗೆ ಹೆಂಡತಿ ಆಗಿ ಒಂದ್ ಮಗು ಇತ್ತಂತೆ. ಈ ಮಗುನೇ ನಮ್ ಪುಟ್ಟಿ. ಕೊನೆಗೆ ನಮ್ ಬಲ್ವಂತ್ ಸಿಂಗ್ ಠಾಕೂರ್ನ ಡಾಕು ರಾಡ್ ಹಾಕಿ ಸಾಯಿಸ್ಬಿಡ್ತಾನೆ. ನಾನ್ ಮಾತಾಡ್ತಿದ್ದು ಈ ರಾಡ್ ಬಗ್ಗೆ. ಈ ಸ್ಟೋರಿಲಿ ಒಂಚೂರು ಸಿಮಿಲರ್ ಅನ್ಸಿಲ್ವಾ? ಕೊನೆಗೆ ಈ ದರಿದ್ರ ಕತೆ ಇಲ್ಲೇ ಮುಗಿಯುತ್ತೆ. ಸರಿ ಆಯ್ತಪ್ಪ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಿಡಿದಿ ಬಿಡಿದಿ ಕೈಗ ಹಿಡಿಯೋ ಬಾಲ.